ನಮಸ್ಕಾರ ಎಲ್ಲರಿಗೂ. ಬೇವು ಬೆಲ್ಲ ತಿಂದು ಹೊಸ ವರ್ಷದ ಮೊದಲ ದಿನವನ್ನು ಸಂಭ್ರಮಿಸಿ ಮನೆಯವರೆಲ್ಲ ಸಂತಸದಿಂದ ಆಚರಿಸುವ ಹಬ್ಬವೇ ಯುಗಾದಿ ಹಬ್ಬ. ಈ ಬಾರಿ ಯುಗಾದಿ ಹಬ್ಬವು ಮಾರ್ಚ್ 19ನೇ ತಾರೀಕು ಬಂದಿದೆ. ಯುಗಾದಿ ಹಬ್ಬಕ್ಕೂ ಮುನ್ನ ಮನೆಗೆ ಈ 6 ವಸ್ತುಗಳನ್ನು ತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಈ ವಸ್ತುಗಳ ಮೂಲಕ ಮನೆಗೆ ಬಂದಂತೆ. ವರ್ಷ ಪೂರ್ತಿ ಇದರಿಂದ ಯಶಸ್ಸು, ಹಣದ ಬಲ ಹೆಚ್ಚುತ್ತದೆ. ಯುಗಾದಿ ಸಮಯದಲ್ಲಿ ಈ 6 ವಸ್ತುಗಳನ್ನು ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟರೆ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗಿ ಸದಾ ಮನೆಗೆ ದೇವರ ಅನುಗ್ರಹ ಇರುತ್ತದೆ. ಯುಗಾದಿ ಹಬ್ಬದ ಒಳಗೆ ಮನೆಗೆ ಗೋಮಾತೆಯ ಚಿಕ್ಕ ವಿಗ್ರಹವನ್ನು ತಂದಿಡಬೇಕು. ಗೋಮಾತೆಯು ಸಕಲ ದೇವತೆಗಳನ್ನು ಹೊಂದಿದ್ದಾಳೆ. ವರ್ಷದ ಮೊದಲನೆಯ ದಿನ ಯುಗಾದಿ ಎಂದು ಎಲ್ಲ ದೇವಾನುದೇವತೆಗಳು ದೇವರುಗಳನ್ನು ಒಂದೇ ಸಲ ಪೂಜೆ ಮಾಡಿದ ಫಲ ಸಿಗಬೇಕೆಂದರೆ ಗೋಮಾತೆಯನ್ನು ಪೂಜಿಸಿದರೆ ಸಾಕು. ಮನೆಗೆ ಚಿಕ್ಕದಾದ ಗೋವಿನ ಮೂರ್ತಿಯನ್ನು ತಂದು ಶುದ್ಧ ನೀರಿನಿಂದ ತೊಳೆದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ. ವರ್ಷ ಪೂರ್ತಿ ಮನೆಯಲ್ಲಿ ಸಿರಿ ಸಂಪದಗಳು ತುಂಬಲಿ ಎಂದು ಬೇಡಿಕೊಳ್ಳಿ. ವರ್ಷದ ಮೊದಲನೆಯ ದಿನ ಯುಗಾದಿಯಂದು ಮನೆಯಲ್ಲಿ ಆರ್ಥಿಕವಾಗಿ ಏಳಿಗೆಯನ್ನು ಕಾಣುತ್ತೀರಿ. ಎಷ್ಟೋ ಜನರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಇರುವುದಿಲ್ಲ. ಕೇವಲ ಮನೆ ದೇವರು, ಗ್ರಾಮ ದೇವತೆ, ಇನ್ನುಳಿದ ಇಷ್ಟ ದೇವರುಗಳ ಫೋಟೋ ಇರುತ್ತದೆ. ಆದರೆ ಪೂಜೆ ವ್ರತಗಳನ್ನು ಮಾಡಬೇಕಾದ್ರೆ ಗಣೇಶನ ಜೊತೆಗೆ ಲಕ್ಷ್ಮೀ ದೇವಿಯೂ ಇರಲೇಬೇಕು. ಆದ್ದರಿಂದ ಲಕ್ಷ್ಮೀನಾರಾಯಣ ಇಬ್ಬರು ಇರುವ ಚಿಕ್ಕ ಫೋಟೋ ಯುಗಾದಿ ಹಬ್ಬದ ಒಳಗೆ ಮನೆಗೆ ತಂದಿಟ್ಟುಕೊಳ್ಳಿ. ಶ್ವೇತಾರ್ಕ ಗಣೇಶನ ಬಿಳಿ ಎಕ್ಕದ ಬೇರಿನಿಂದ ತಯಾರು ಮಾಡಿರುವ ಗಣೇಶನ ಮೂರ್ತಿಯು ಅತ್ಯಂತ ಪವಿತ್ರ ಮತ್ತು ಅಪರೂಪದ ಗಣೇಶನ ವಿಗ್ರಹವಾಗಿದೆ. ಮನೆಯಲ್ಲಿ ಇಡುವುದರಿಂದ ಲಕ್ಷ್ಮೀ ಕೃಪೆ, ಸುಖ, ಸಮೃದ್ಧಿ ಸಿಗುತ್ತೆ ಮತ್ತು ಶತ್ರು ನಾಶವಾಗುತ್ತೆ. ಇದು ತಾಂತ್ರಿಕ ಮಹತ್ವವನ್ನು ಹೊಂದಿದ್ದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಸಕಾರಾತ್ಮಕತೆ ಮತ್ತು ಯಶಸ್ಸನ್ನು ತರುತ್ತದೆ. ಯುಗಾದಿ ಹಬ್ಬದ ಒಳಗೆ ಮನೆಯಲ್ಲಿ ಚಿಕ್ಕ ಎಕ್ಕದ ಬೇರಿನ ಗಣೇಶನ ಮೂರ್ತಿಯನ್ನು ತಂದಿಟ್ಟುಕೊಳ್ಳಿ. ವರ್ಷದ ಮೊದಲನೆಯ ದಿನದಿಂದಲೇ ಪೂಜಿಸುತ್ತಾ ಬಂದರೆ ವರ್ಷ ಪೂರ್ತಿ ಲಕ್ಷ್ಮೀ ಕೃಪೆ, ಗಣೇಶನ ಅನುಗ್ರಹ ಇಡೀ ಮನೆಗೆ ಸಿಗುತ್ತದೆ. ಯುಗಾದಿ ಸಮಯದಲ್ಲಿ ದೇವರ ಕೋಣೆಯಲ್ಲಿ ಮರೆಯದೆ ಅರಿಶಿಣ, ಅಕ್ಷತೆಯನ್ನು ಇಡಬೇಕು. ದೇವರ ಕೋಣೆಯಲ್ಲಿ ಅಕ್ಷತೆ ಇಟ್ಟರೆ ಕುಟುಂಬದ ಸದಸ್ಯರಿಗೆಲ್ಲ ಪ್ರತಿ ಕೆಲಸದಲ್ಲೂ ಗುರುಬಲ, ಯಶಸ್ಸು, ಲಕ್ಷ್ಮೀ ಕೃಪೆ ಜೊತೆಗೆ ವಿಶೇಷವಾಗಿ ಯಶಸ್ಸನ್ನು ತಂದುಕೊಡುತ್ತೆ. ಅಕ್ಷತೆಯನ್ನು ಹೇಗೆ ತಯಾರಿಸಿಕೊಳ್ಬೇಕೆಂದರೆ ಚೆನ್ನಾಗಿ ಇರುವ ಪಾಲಿಷ್ ಮಾಡದೆ ಅಕ್ಕಿ ಕಾಳುಗಳಿಗೆ ಸ್ವಲ್ಪ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಬೆರೆಸಿ ಅರಿಶಿಣವನ್ನು ಬೆರೆಸಿ ಅಕ್ಷತೆಯನ್ನು ತಯಾರು ಮಾಡಿ. ನುಚ್ಚು ಅಕ್ಕಿಯನ್ನು ಯಾವುದೇ ಕಾರಣಕ್ಕೂ ಅಕ್ಷತೆ ಮಾಡಲು ಬಳಸಬಾರದು. ನೀವು ತಯಾರು ಮಾಡಿದ ಅಕ್ಷತೆಯನ್ನು ಒಂದು ಕೆಂಪು ವಸ್ತ್ರಕ್ಕೆ ಹಾಕಿ ಮೂಟೆಯ ರೀತಿ ಕಟ್ಟಬೇಕು. ನಂತರ ಈ ಅಕ್ಷತೆಯ ಮೂಟೆಯನ್ನು ಮನೆಯ ಎಲ್ಲ ಸದಸ್ಯರು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಬೇಕು. ಈ ಕೆಲಸವನ್ನು ಯುಗಾದಿ ಹಬ್ಬ ಬರುವ ತನಕವೂ ಮಾಡಬೇಕು. ನಿತ್ಯವೂ ಈ ಮೂಟೆ ಧೂಪ ಆರತಿಯನ್ನು ತೋರಿಸಿ. ಯುಗಾದಿ ಹಬ್ಬ ಬಂದ ದಿನ ಈ ಅಕ್ಷತೆಯ ಮೂಟೆ ಬಿಚ್ಚಿ ಅದರಲ್ಲಿ ಅಕ್ಷತೆಯನ್ನು ಸ್ವಲ್ಪ ಮನೆಯ ಎಲ್ಲ ಸದಸ್ಯರು ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಉಳಿದ ಅಕ್ಷತೆಯನ್ನು ಒಂದು ಡಬ್ಬಿಯಲ್ಲಿ ಹಾಕಿ ದೇವರ ಕೋಣೆಯಲ್ಲಿ ಅಥವಾ ಬೀರುವಿನಲ್ಲಿ ಇಟ್ಟು ಮುಖ್ಯವಾದ ದಿನಗಳಂದು ಮನೆಯಿಂದ ಹೊರಹೋಗುವಾಗ ತಲೆಯ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿಕೊಂಡು ಹೋಗಬೇಕು. ಹೀಗೆ ಮಾಡುತ್ತಾ ಬಂದರೆ ಅಕ್ಷತೆಯ ಶಕ್ತಿಯಿಂದ ಸರ್ವ ದೇವತೆಗಳ ಕೃಪೆ ಪ್ರಾಪ್ತಿಯಾಗುತ್ತೆ. ಯುಗಾದಿ ಹಬ್ಬಕ್ಕೂ ಮುನ್ನ ಮನೆಗೆ ತಂದು ಇಡಬೇಕಾದ ಮತ್ತೊಂದು ವಸ್ತುವೆಂದರೆ ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ನವಿಲುಗರಿ. ನವಿಲುಗರಿ ಬಳಸಿ ದೇವರಿಗೆ ವಿಶೇಷವಾದ ಗಾಳಿ ಬೀಸುತ್ತದೆ. ಈ ವಿಶೇಷ ವಸ್ತುವನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿ ದೂರ ಹೋಗುತ್ತೆ. ಮನೆಯಲ್ಲಿರುವ ದೇವರ ವಿಗ್ರಹ, ಫೋಟೋಗಳಿಗೆ ನಿತ್ಯವೂ ಸಮಯ ತೆಗೆದುಕೊಂಡು ಪೂಜೆಯ ಬಳಿಕ ನಿಧಾನವಾಗಿ ಗಾಳಿ ಬೀಸಬೇಕು. ಇದರಿಂದ ವಿಶೇಷ ಫಲಗಳು ಲಭಿಸುತ್ತದೆ. ನಿಮಗಿರುವ ಆರ್ಥಿಕ ಸಮಸ್ಯೆಗಳು ಬೇಗನೆ ದೂರವಾಗುತ್ತದೆ. ಸ್ವತಃ ನಾವೇ ದೇವರ ಸೇವೆ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಯುಗಾದಿ ಹಬ್ಬಕ್ಕೂ ಮುನ್ನ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ತಾಮ್ರದ ಚೊಂಬನ್ನು ತಂದಿಡಿ. ಈಗಾಗಲೇ ತಾಮ್ರದ ಚೊಂಬಿದ್ದರೆ ಅದಕ್ಕೆ ನಿತ್ಯವೂ ನೀರನ್ನು ತುಂಬಿಸಿ
ದೇವರ ಕೋಣೆಯಲ್ಲಿಡಿ. ಆ ಚೊಂಬಿಗೆ ಅರಿಶಿಣ ಕುಂಕುಮ ಹಚ್ಚಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನೀರನ್ನು ತುಂಬಿಸಿ ದೇವರ ಮುಂದಿಡಬೇಕು. ಹೀಗೆ ಮಾಡಿದರೆ ಸಕಲ ದೇವತೆಗಳ ಅನುಗ್ರಹ ಆ ಮನೆ ಮಂದಿಗೆಲ್ಲ ಪ್ರಾಪ್ತಿಯಾಗುತ್ತದೆ. ಶುದ್ಧ ಜಲ ಅಭಿವೃದ್ಧಿ ಹಾಗೂ ಶಾಂತಿಯ ಸಂಕೇತವಾಗಿದೆ. ಇದರಿಂದ ಮನೆಯಲ್ಲಿ ಶಾಂತಿ ವಾತಾವರಣ ಹಾಗೂ ದೈವಶಕ್ತಿ ನಿರ್ಮಾಣವಾಗುತ್ತೆ. ನೀರನ್ನು ಬದಲಿಸುವಾಗ ನೀರನ್ನು ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಉಳಿದ ನೀರನ್ನು ಸ್ವಲ್ಪ ಎಲ್ಲರೂ ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಇದರಿಂದ ಯುಗಾದಿ ಹಬ್ಬದ ಒಳಗೆ ಅಥವಾ ನಂತರ ಸಾಕಷ್ಟು ಶುಭ ಸುದ್ದಿಗಳನ್ನು ನೀವು ಕೇಳಬಹುದು. ದೇವರ ಕೋಣೆಯಲ್ಲಿ ಮುಖ್ಯವಾಗಿ ಇಡಬೇಕಾದ ವಸ್ತು ಎಂದರೆ ಅದು ವೀಳ್ಯದೆಲೆ. ದುಡ್ಡನ್ನು ಆಕರ್ಷಿಸುವ ಶಕ್ತಿ ವೀಳ್ಯದೆಲೆಗೆ ಇರುತ್ತದೆ. ನಾನಾ ತಾಂತ್ರಿಕ ಪರಿಹಾರಗಳಲ್ಲಿ ವೀಳ್ಯದೆಲೆಯನ್ನು ಬಳಸಲಾಗುತ್ತದೆ. ಇದು ಹನುಮಂತನಿಗೆ ಎಷ್ಟೋ ಪ್ರಿಯವಾದ ವಸ್ತು. ಲಕ್ಷ್ಮೀ ದೇವರಿಗೂ ವೀಳ್ಯದೆಲೆ ಅಂದರೆ ಬಲು ಪ್ರೀತಿ. ಆದ್ದರಿಂದ ವೀಳ್ಯದೆಲೆ ಹಾರ ಮಾಡಿ ಮನೆಗೆ ಸಮೀಪವಿರುವ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಯುಗಾದಿಯ ಮುನ್ನ ಒಮ್ಮೆ ಕೊಟ್ಟು ಬನ್ನಿ. ಅಥವಾ ವೀಳ್ಯದೆಲೆ ಮೇಲೆ ಗಂಧದಿಂದ ಶ್ರೀರಾಮ್ ಎಂದು ಬರೆದು ದೇವರ ಕೋಣೆಯಲ್ಲಿ ಇಡಿ. ಯುಗಾದಿ ಬರುವವರೆಗೂ ಆ ವೀಳ್ಯದೆಲೆ ಮೇಲೆ ಶ್ರೀರಾಮ್ ಎಂದು ಸಾಧ್ಯವಾದಷ್ಟು ಬಾರಿ ಹೇಳುತ್ತಾ ಅರಿಶಿಣ ಕುಂಕುಮ ಹಾಕಬೇಕು. ಯುಗಾದಿ ಹಬ್ಬದ ದಿನದಂದು ಈ ವೀಳ್ಯದೆಲೆ ಮೇಲಿರುವ ಅರಿಶಿಣ ಕುಂಕುಮವನ್ನು ಮನೆ ಸದಸ್ಯರು ಹಣೆಗೆ ಇಡುತ್ತಾ ಬರಬೇಕು. ಯುಗಾದಿಗೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಮೆಯ ಚಿಕ್ಕ ಗೊಂಬೆ ಅಥವಾ ವಿಗ್ರಹವನ್ನು ತಂದಿಟ್ಟು ಪೂಜಿಸಬೇಕು. ಆಮೆಯನ್ನು ಸಾಕ್ಷಾತ್ ವಿಷ್ಣು ಸ್ವರೂಪ ಎಂದು ನಂಬಲಾಗುತ್ತದೆ. ವಿಷ್ಣು ದೇವತೆ ಜೊತೆಗೆ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹಕ್ಕೆ ತಪ್ಪದೆ ಯುಗಾದಿಗೂ ಮುನ್ನ ಮನೆಗೆ ತಂದು ಸ್ವಲ್ಪ ಸಮಯ ಹಾಲಿನಲ್ಲಿ ನೆನೆಸಿಡಬೇಕು. ಶುದ್ಧ ಜಲದಿಂದ ತೊಳೆದು ಬಟ್ಟೆಯಲ್ಲಿ ಒರೆಸಿ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಉತ್ತರ ದಿಕ್ಕಿನಲ್ಲಿ ಆಮೆಯ ವಿಗ್ರಹವನ್ನು ಇಡಬೇಕು. ನಿತ್ಯವೂ ಪೂಜಿಸುತ್ತಾ ಧೂಪ ತೋರಿಸಿ. ಇದರಿಂದ ಮನೆಗೆ ಆಕರ್ಷಣ ಶಕ್ತಿ ಉಂಟಾಗುತ್ತದೆ. ಎಲ್ಲ ಕಾರ್ಯದಲ್ಲಿ ಶುಭ ಫಲಗಳನ್ನು ನೋಡುತ್ತೀರಿ. ಈ ವಸ್ತುಗಳ ಜೊತೆಗೆ ಯುಗಾದಿ ದಿನದಂದು ಮನೆಗೆ ಸಾಧ್ಯವಾದರೆ ಶಕ್ತಿಗೆ ಅನುಸಾರವಾಗಿ ಬಂಗಾರ ಬೆಳ್ಳಿ ವಸ್ತುಗಳನ್ನು ಖರೀದಿ ಮಾಡಿ. ಹೊಸ ಪೊರಕೆ ವಿದ್ಯೆಗೆ ಬೇಕಾದ ಪುಸ್ತಕ ಲೇಖನಗಳನ್ನು ತರಬಹುದು. ದೇವರ ಮನೆಯಲ್ಲಿ ಇಡಲು ಲಕ್ಷ್ಮೀ ದೇವಿಗಾಗಿ ರವಿಕೆ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಕಬ್ಬಿಣದ ವಸ್ತುಗಳು ಸ್ಟೀಲ್ ವಸ್ತುಗಳನ್ನು ಮನೆಗೆ ತರಬೇಡಿ. ನಾವು ತಿಳಿಸಿದ ಮಂಗಳಕರ ವಸ್ತುಗಳಲ್ಲಿ ಯಾವುದಾದರೂ 2 ಅಥವಾ 3 ವಸ್ತುಗಳನ್ನು ಮನೆಗೆ ತಂದು ಹೇಳಿಕೊಟ್ಟ ನಿಯಮಗಳನ್ನು ಪಾಲಿಸಿ. ವರ್ಷ ಪೂರ್ತಿ ಸರ್ವ ಯಶಸ್ಸು ಹಣದ ಲಾಭಗಳನ್ನು ನೀವು ನೋಡುತ್ತೀರಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕೆಳಗೆ ಕಮೆಂಟಲ್ಲಿ ಓಂ ಲಕ್ಷ್ಮೀ ದೇವಿಯೇ ನಮಃ ಎಂದು ಬರೆಯಿರಿ. ಧನ್ಯವಾದಗಳು.